ನನ್ನ ಗೆಳೆಯ ಒಬ್ಬ ರವಿ ಅಂಥೇಳಿ ಪೊಲೀಸ್ ಅಪಾರ್ಟ್ಮೆಂಟ್ ಆಗಿಬಿಟ್ಟಿತ್ತು. ಎಲ್ಲ ಡ್ಯೂಟಿಗೆ ಹಾಕಿಬಿಟ್ರು. 3 ತಿಂಗಳು ಅಲ್ಲೇ ಆಗ್ಬಿಟ್ಟನ್ರಿ. ಆ ಫೋನ್ ಮಾಡಿದೆ, ನಾನು ಎಲ್ಲಿದ್ದೇನೆ ಅಂತ ತಿಳ್ಕೊಂಡು ಹಲೋ ಅಂದೆ. ಹಲೋ 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 ಎಲ್ಲಿದ್ದೋ ದೋಸ್ತ, ಹಲೋ ಹಲೋ ಏನಾಗ್ಯದೋ ಅಂದೆ. ಇಲ್ಲಿ ಡ್ಯೂಟಿಗೆ ಬಂದಿರೋ ದೋಸ್ತ, ಹಲೋ ಹಲೋ ಯಾವಾಗ ಬರ್ತೀವಲ್ಲೋ ಲೋ ಅಂದೆ ನಾನು. ಹೆಂಗಂದ್ರೆ ಅಭ್ಯಾಸ ಬಲ್ಲ. ಕರೋಣ ಬಂತು. ನನಗೊಬ್ಬಕ್ಕೆ ಸೌದತ್ತಿ ಸಿಕ್ಕಳ ಹೆಣ್ಮಗಳು. ಯಪ್ಪ ಕರೋಣ ಹೆಂಗೆ ಬರ್ತೈತಿ ಅಂದ್ಲು. ನೀ ಯಾಕಡೆ ಹೊಂಟಿದ್ದೀನಿ? ನಾ ಹುಬ್ಬಳ್ಳಿಗೆ ಹೊಂಟೀನಿ. ಹುಬ್ಬಳ್ಳಿಗೆ ಹೋದ್ರೆ ಧಾರವಾಡದಿಂದ ಬರ್ತೈತಿ. ಈ ಕಡೆ ಗೋಕಾಕ್ಲಿಂದ ಎರಗಟ್ಟಿ ಮ್ಯಾಗ ಬರ್ತೈತಿ. ಈ ಕಡೆ ಹೋದ್ರೆ ಬಾಗಲಕಟ್ಟೆಯಿಂದ ಬರ್ತೈತಿ. ಮತ್ತೆ ಎಲ್ಲಿಗೆ ಹೋಗಿಲ್ಲ ನಾನು, ಸೀದಾ ಮನೆಗೆ ಹೋಗಂತೆ. ನೀ ಏನು ತಿಳ್ಕೊಂಡಿ ನಾನು ಅಂದ್ಲು. ಏನಂದೆ? ನನ್ನ ಮೈಯಾಗ ಎಲ್ಲಮ್ಮ ಬರ್ತಾಳ. ಎಲ್ಲಮ್ಮ ಮಾತ್ರ ಕರೋಣ ಹೆದರ್ತೈತೆ ಅಂದೆ. ಹಂಗನ ಮತ್ತೆ ಈಗ ಎಲ್ಲಿ ಹೊಂಟೀನಿ? ಟೆಸ್ಟ್ ಮಾಡ್ಸಕ್ಕೆ ಹೊಂಟೀನಿ. ಅಕಸ್ಮಾತ್ ಪಾಸಿಟಿವ್ ಬಂತಂದ್ರೆ 15 ದಿವಸ ಒಳಗೆ ಬಿದ್ದು ಬಿಡ್ತೀನಿ. ಇಲ್ಲೇ ನೀವು ಮಾಡೋದು ದಡ್ತನ. ಕರೋನಾ ಅಂಜದ ಎಲ್ಲಮ್ಮಗ. ನೀ ಏನು ಮಾಡಬೇಕು? ಕರೋನಾ ಬಂದೈತೆ ಪಾಸಿಟಿವ್ ಅಂದ್ಕೊಳ್ಳಷ್ಟು ನೀನು ಡಾಕ್ಟರ್ ಮುಂದೆ ಹೋ ಅಂದ್ಬಿಡು. ಏನು ಮಾಡ್ತಾನೆ ಅವಾಗ? ಬಿಟ್ಟು ಕಳಿಸಿ ಬಿಡ್ತಾನೆ ಎಲ್ಲಮ್ಮ ಬಂದಲ್ಲಡಿ ಅಂತ. ಯಪ್ಪ ಎಂಥ ಪುಣ್ಯಾತ್ಮ ನೀನು, ಒಳ್ಳೆ ಐಡಿಯಾ ಹೇಳಿದೆ ಅಂತ. ಹೋದ್ಲು ಕರೋನಾ ಪಾಸಿಟಿವ್ ಬಂದ್ಬಿಟ್ಟದೆ. ನಾನು ಭೇಟಿ ಆಗಲಿಲ್ಲ. 3 ತಿಂಗಳು ಬಿಟ್ಟು ಭೇಟಿ ಆದೆ. ಮನುಷ್ಯ ಐತೆ ದನ ಐತೆ ಅಂದು. ಯಾಕೆ ಹೊಟ್ಟಿಗೆ ಏನು ತಿಂತಿದಂದು? ಎದಕ್ಕೆ ಅಂದೆ. ಅಲ್ಲಿ ಹೋದೆ ಡಾಕ್ಟ್ರದಲ್ಲಿ, ಕರೋನಾ ಪಾಸಿಟಿವ್ ಬಂದ ತಂದುಗಳನ್ನ ನಿನ್ನ ಮಾತು ಕೇಳಿ ಎಲ್ಲಮ್ಮ ಅಂದೆ. ಏನಾಗೈತೆ ಅಂದ್ರು ಡಾಕ್ಟ್ರು. ಎಲ್ಲಮ್ಮ ಬಂದಾಳ ಅಂದೆ. ಡಾಕ್ಟ್ರು ಏನನ್ನಬೇಕು? ನಿಂದು 15 ದಿವಸ, ಎಲ್ಲಮ್ಮಂದು 15 ದಿವಸ. 14 22 ದಿವಸ ಒಳಗೆ ಹಾಕಿದ್ರು. ಇಲ್ರಿ ಬಂದಿಲ್ಲ ಅಂದೆ. ಬಂದಿಲ್ಲ ಅಂದ್ರೆ ಅವು ಬಂದಿಲ್ಲ ಅಂದ್ರೆ ಹಂಗೆ ಕಳ್ಸಂಗಿಲ್ಲ, ಉಡಿ ತುಂಬೆ ಕಳಿಸ್ತೀವಿ ಅಂತ. ನಾವು ಒಂದೇನೋ ಹೇಳಿರ್ತೀವಿ. ಏನೋ ಅಂದ್ರೆ ಗುಡಿಗೆ ಹೋಗ್ತಿದ್ದಾರೆ ಕೆಲವೊಬ್ರು. ಗುಡಿಗೆ ಹೋಗ್ತಿದ್ದಾರೆ, ಹುಡುಗಿಯರ ಗುಡಿಗೆ ಹೋಗ್ತಾರೆ. ಹೋಗಿ ಭಗವಂತ ನನಗೊಂದು ಒಳ್ಳೆ ವರ ಕೊಡಪ್ಪ. ಹುಡುಗರು ಹೋಗ್ತಾರ, ಭಗವಂತ ನನಗೊಂದು ಒಳ್ಳೆ ಹುಡುಗಿ ಕೊಡು. ಗಂಡ್ಮಕ್ಳು ಹೋಗ್ತಾರ, ನನಗಿದ ಜೀವನ ಸಾಕು ಮಾಡಿಬಿಡಪ್ಪ ತಂದೆ ಅಂತಾರ. ಹೆಣ್ಮಕ್ಳು ದೇವ್ರ ಹತ್ರ ಕೇಳ್ತಾರ. ಏನಂತ? ಒಂದೇ ಒಂದು ಪ್ರಶ್ನೆ, ನಾನೇನು ಕೇಳಿದ್ದೆ, ನೀ ಏನು ಕೊಟ್ಟಿದ್ದಿ? ಯಾಕಂದ್ರೆ ನಾಲ್ಕು ಅಷ್ಟು ಸಾಕಾಗಿರ್ತದೆ ಅವ್ನ ಕಲಾಗ. ಹಿಂಗೆ ಮದುವೆ ಒಳಗೆ ದೇವರು ಹೆಂಗೆ ಪ್ರತ್ಯಕ್ಷ ಆಗ್ತಾನೆ ನೋಡ್ರಿ. ಒಬ್ಬ NH ಹೊಂಟಿದ್ದ, NH ನಿಂತಿದ್ದ. ಸ್ಟಾಪ್, ಏನು ಸೌಂಡ್ ಕಟ್ತೀನಿ, ಇದು ನಿಲ್ಲು, 10 ಹೆಜ್ಜೆ ಹಿಂದೆ ಸರಿ ಅಂದೆ. 10 ಹೆಜ್ಜೆ ಹಿಂದೆ ಸರಿತಾ ಇದ್ದಂಗೆ ಒಂದು ಲಾರಿ ಬ್ರೇಕ್ ಫೇಲ್ ಆಗಿ ಸರ್ ಅಂತ ಹೋಗ್ಬಿಡ್ತು. ತಂದೆ ಜೀವನ ಉಳಿಸಿಬಿಟ್ಟೆಪ್ಪ, ಉಳ್ಕೊಂಡ್ಬಿಟ್ಟೆ. ಇನ್ನೊಂದು ಕಡೆ ಹೋದ, ಒಂದು 5 ಅಂತಸ್ತು ಬಿಲ್ಡಿಂಗ್ನಿಂದ ಮುಂದೆ ನಡೀತಿದ್ದ. ಮತ್ತೊಂದು ದನಿ ಕೇಳಿತು, ನಿಲ್ಲು. ಏನು ಕೇಳ್ತಾನ? ಮತ್ತೆ ಶಬ್ದ, 10 ಹೆಜ್ಜೆ ಹಿಂದೆ ಬಾ. 10 ಹೆಜ್ಜೆ ಹಿಂದೆ ಬಂತು. ಆ ಬಿಲ್ಡಿಂಗ್ ತಪ್ಪಂತ ಬಿದ್ದೋಗ್ಬಿಡ್ತು. ಅಪ್ಪ ತಂದೆ ಜೀವ ಉಳಿಸ್ಬಿಟ್ಟಿ. ದೇವ್ರ ಹುಡುಗಿ ಹೋಗಿ 2 ಕಾಯಿ ಹೊಡೆದು ಕೇಳಿದ, ದೇವ್ರೇ ಇಲ್ಲೆಲ್ಲ ಉಳಿಸಿಬಿಟ್ಟಿ, ನನ್ನ ಮದುವೆ ಟೈಮ್ನಾಗ ಯಾಕೆ ಹೇಳಲಿಲ್ಲ? ಉಳ್ಕೊಂಡ್ಬಿಡ್ತಿದ್ನಲ್ಲ. ದೇವ್ರ ಪ್ರತ್ಯಕ್ಷ ಆಗಲಿ. ಲೋಫರ್ ನನ್ನ ಮಗನೇ, ನಿನಗೆ 50 ಸರಿ ಕೂಗಿದ್ನು ನಿಲ್ಲು ನಿಲ್ಲು ಅಂತ. ನೀ DJ ಹಚ್ಚಿ ಡ್ಯಾನ್ಸ್ ಮಾಡಕತ್ತಿದ್ದೆ ಮಗನೇ, ಕೇಳಿಸ್ದಲ್ಲ, ಅನುಭವಿಸ್ಬಿಡು ಅಂತ ಬಿಟ್ಬಿಟ್ಟೆ. ಹೊಸದಾಗಿ ಮದುವೆ ಆಗಿತ್ತು ನಂದು. ಫಸ್ಟ್ ಟೈಮ್ ಮದುವೆ ಆಗಿತ್ತು. ಅಲ್ಲ ಫಸ್ಟ್ ಟೈಮ್ ಅಲ್ಲ, ಸಾರಿ, ಮದುವೆ ಆಗದ ನನಗೆ ಫೋಟೋಗ್ರಾಫರ್ ಭಾಳ ಇಷ್ಟ ಆದ್ರು ಇವರು. ವೆರಿ ಗುಡ್. ಬಂದಾಗಲಿದ್ದ ಸಾಹೇಬ್ರದ್ದು ತೆಗಿತಾನೆ ಫೋಟೋ, ನಂದು ಒಂದೂ ತೆಗಿಯವಲ್ಲ. ಒಂದು ನಾನು ಮನ್ಯಾಗ ಹೇಳಿ ಬಂದೆ ನನ್ನ ಹೆಂಡತಿಗೆ, ಕಾರ್ಯಕ್ರಮ ಹೊಂಟೀನಿ ಸರ್ಗೆ ಅಂತ, ಒಂದು ಫ್ಲ್ಯಾಶರ್ ಮಾಡಿ ಹೋಗಲಿ. ಹಾಂ ಥ್ಯಾಂಕ್ ಯು. ತೆಗೆದಿರೋ ಫ್ಲ್ಯಾಶ್ ಮಾಡಿರಿ. ಇಲ್ಲ ಭಾರಿ ಒಳ್ಳೆ ವ್ಯಕ್ತಿ ರೀ, ಅಗಳಿಂದ ನೋಡ್ತೀನಿ, ಭಾಳ ಸಿನ್ಸಿಯರಾಗಿ ಫೋಟೋ ತೆಗಿತಿದ್ದಾನ. ಹಂಗೆ ಹೇಳಿದ ಮೇಲೆ ಒಂದು 4-5 ಫೋಟೋ ತೆಗಿಬೋದಲ್ಲ. ಅಲ್ಲ, ಇಷ್ಟು ಅಸಹ್ಯ ಆಗಬಾರ್ದು ಮನುಷ್ಯನಿಗೆ. ನಮ್ಮದು ಮಾರ್ಕೆಟ್ ಹೋಗೈತೆ ಅನ್ನೋಕೆ ಇದೇ ಸಾಕ್ಷಿ. ಯಾಕಂದ್ರೆ ಒಬ್ಬ ಫೋಟೋಗ್ರಾಫರ್ ನಮ್ಮ ಮುಂದೆ ಫೋಟೋ ಹಿಡ್ಕೊಂಡು ಹಿಂಗೆ ಅಡ್ಡಾಡ್ತಾನಂದ್ರೆ ತೆಗಿಯವಲ್ಲ. ಹಾಂ, ಇರಲಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಭಾಳ ಒಳ್ಳೆ ವ್ಯಕ್ತಿ ರೀ, ಬೆಸ್ಟ್ ಫೋಟೋಗ್ರಾಫರ್. ಹೌದಲ್ರಿ? ಇಲ್ಲ, ನಮ್ಮನ್ನು ನಾವು ಹೇಳ್ಕೊಬಾರ್ದು, ನಮ್ಗೆ ಇನ್ನೊಬ್ರು ಹೇಳ್ಬೇಕು. ಹೌದಲ್ರಿ? ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಭಾಳ ಒಳ್ಳೆ ವ್ಯಕ್ತಿ. ಭೂಮಿ ಮೇಲೆ ಇರ್ತಕ್ಕಂಥ ಏಕಮಾತ್ರ ಗಂಡಸು ಅಂದರೆ ಫೋಟೋಗ್ರಾಫರ್. ಚಪ್ಪಾಳೆ ತಡ್ರಿ. ಯಾಕಂತ ಕೇಳ್ರಿ. ಯಾಕೆ? ನಮ್ಮ ಹೆಂಡತಿ ನಮ್ಮ ಮದುವೆಗೆ ನಮ್ಮ ಮಾತು ಕೇಳ್ತಿರೋದಲ್ಲ, ಫೋಟೋಗ್ರಾಫರ್ ಮಾತಾ ಕೇಳ್ತಿರ್ತಾಳ. ನನಗೊಬ್ಬ ಫೋಟೋಗ್ರಾಫರ್ ಗಂಟೆ ಬಿದ್ದಿದ್ದ ನನ್ನ ಮದುವೆ ಒಳಗೆ.
ನಾ ಏನು 2 ನಿಮಿಷ ಗ್ಯಾಪ್ ಇದ್ದಲ್ಲಿ ಮಾತಾಡ್ಸ್ಬೇಕಾದ್ರೆ ಅವನ ಅಡ್ಡ ಬರವ ಅಣ್ಣ ಸರಿ ಅಣ್ಣ ನನಗೂ ಆಕೆ ಸಂಬಂಧ ಇಲ್ಲ ಮಾಡ್ಬಿಟ್ಟವ. ಈಗ ಅವ ಫೋಟೋ ತೆಗಿಯಕ್ಕೆ ಬಂದನು ಡೈವರ್ಸ್ ಕೊಡ್ಸಕ್ಕೆ ಬಂದನು ನನಗೆ ಅನುಮಾನ. ಯಾಕಂದ್ರೆ ಮಾತಾಡ್ಸ್ಬೇಕಂತೀನಿ ಒಟ್ಟು ಮಾತಾಡ್ಸಕ್ಕೆ ಬಿಡವಲ್ಲ. ನಾ ಕೇಳಿದೆ ಮದುವೆ ನಂದ ನಿಂದ ಅಂದೆ. ನಿಂದ ಮಮ್ಮ ಅಂದ. ಸಿನಿಮಾಗೇನೋ ಹೋಗ್ಬಿಡ್ಲಿ ಅಂತ ನಾನು. ಆದರೆ ಇವ್ರದ್ದೊಂದು ಕೆಟ್ಟ ಅಭ್ಯಾಸ ಇರ್ತದೆ ರೀ. ಏನು ಪಾಪ ಇವ್ರದ್ದು ಈ ನಿಮ್ಮದಲ್ಲ, ನಿಮ್ದೇನಿಲ್ಲ, ನಿಮ್ಮ ಬಗ್ಗೆ ನಾನು ಮಾತಾಡೋದಿಲ್ಲ ಪಾಪ. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ ಅಂತಿರ್ತಾರೆ. ಅವ್ನ ಫೋಟೋಗ್ರಾಫರ್ ಗೆಳೆಯ ಮದುಮಗ ಅವ್ನು ಹೇಳ್ಯಾನ, ನೀನು ಫೋಟೋ ಚಲೋ ಬರ್ಬೇಕಂದ್ರೆ ಮಗನೇ ನಾ ಹೇಳಿದ ಟೈಮಿಗೆ ಈ ಕಡೆ ನೋಡ್ಬೇಕು. ತಾಳಿ ಕಟ್ಟಕಲ್ಕ ಸರಿ ತಾಳಿ ಕಟ್ಟಕತ್ತಾನ. ಈ ಕಡೆ ನೋಡಿ, ಈ ಕಡೆ ನೋಡಿ ಅಂದ. ಈ ಕಡೆ ನೋಡ್ಕೊಂಡು ತಾಳಿ ಕಟ್ಟಿಬಿಟ್ಟವ. ಯಾರಿಗೆ ಕಟ್ಟ್ಯಾನ? ಹುಡುಗಿ ಅವಾಗ ಆಕೆ ಬಗ್ಗೆ ಆಕೆ ಕಟ್ಟಿಬಿಟ್ಟ. ನಾವು ಇಂಥ ಹಲವಾರು ಘಟನೆಗಳು ಭಾಳಷ್ಟು ಆಗ್ತಿರ್ತಾವ. ನಂದು ಮದುವೆ ಆಯಿತು. ನನ್ನ ಮಗ ಎಲ್ಲ ಹಾಸ್ಯ ಕಾರ್ಯಕ್ರಮ ಮಾಡೋಕ್ಕಿಂತ ಮೊದಲು ಬಿಸ್ನೆಸ್ ಮಾಡ್ತಿದ್ದೆ. ನನ್ನ ಮನೆ ಎದುರಿಗೆ ಇನ್ನೊಬ್ಬ ಹೊಸ ಮದುವೆ ಆಗಿದೆ, ಅವ್ರು ಯಾರು ನನಗೆ ಗೊತ್ತಿದ್ದಿಲ್ಲ. ಈ ನನ್ನ ಮನೆಗೆ ಅವ್ರ ಮನೆಗೆ ಆಪೋಸಿಟ್ ರೀ. 9 ಗಂಟೆಗೆ ಕರೆಕ್ಟ್ ಅವ ಹೆಂಡತಿ ಕರ್ಕೊಂಡ್ಬಂದು ಕುರ್ಚಿ ಹಾಕಿ ಕುರ್ಚಿ ಮೇಲೆ ಕುಂದಿರಿಸಿ ಹೆಂಡತಿ ಮೇಲೆ ಒಂದು ಪುಟ್ಟ ಹೂವು ಹಾಕ್ತಿದ್ದ. ಇದು ನನ್ನ ಹೆಂಡತಿ ನೋಡಿಬಿಟ್ಲು. ಬರ್ರಿ ಇಲ್ಲಿ, ನಿಮ್ಗೆ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಐತೆ, ನನ್ನ ಮೇಲೆ ಒಂದು ಸ್ವಲ್ಪ ಗೌರವ ಐತೆ, ಅಭಿಮಾನ ಐತೆ, ಏನು ಮಾಡ್ಬೇಕು ಕ್ಲಿಯರ್ ಹೇಳ್ಬಿಡಂತೆ. ಬಾ ಇಲ್ಲಿ ನೋಡು. ಕಿಟಕಿಯಾಗಿ ನೋಡಿದೆ, ನನಗೆ ಹೊಟ್ಟೆಗೆ ಸಂಟ ಆಯ್ತು ರೀ. ಫಸ್ಟ್ ದೊಡ್ಡ ಕುರ್ಚಿ ತಂದಿಟ್ಟ, ಆ ಹೆಂಡತಿ ಕುಡಿಸಿದ, ಒಂದು ದೊಡ್ಡ ಪುಟ್ಟೆ ಹೂವು ಹಾಕಿದ. ನೋಡು ಹೆಂಗೆ ಮಾಡ್ತಾನೆ ನೋಡ್ರಿ, ಎಷ್ಟು ಪ್ರೀತಿ ಅಂತ. ಇವನಿಂದ ಅಡ್ಡಾಡಿದೆ ನಾನು 4 ದಿವಸ ಅಡ್ಡಾಡಿದೆ ಅವನಿಂದ. ಇವಂದು ಏನು ಬಿಸ್ನೆಸ್ ಅಂತ ನೋಡಿದೆ, ಅವ್ನು ಹೂವಿನ ಅಂಗಡಿ ಇದೆ ಒಂದು. 9 ಗಂಟೆ ತನಕ ಎಷ್ಟು ಆಗ್ತಾವ ಅಷ್ಟು ಮಾರ್ತಾನ, ಉಳಿದು ತಂದು ಇಕ್ಕಿ ಮೇಲೆ ಹಾಕ್ತಾನ. ನಾನು ಹೆಂಡತಿ ಕರೆದಂದೆ, ನಂದು ಕಾರ್ಪೊರೇಟ್ ಬಿಸ್ನೆಸ್ ಹೆಂಗೆ ಮಾಡಲಿ ಅಂದೆ. ಮಾರನೇ ದಿವಸದಿಂದ ಆ ಕಿಟಕಿ ಬಂದು ಮಾಡಿಸ್ಬಿಟ್ಲು. ನೋಡ್ರಿ, ನಮ್ಮ ದಿನನಿತ್ಯ ಜೀವನಗಳಲ್ಲಿ ನಾವು ಹಾಸ್ಯ ಪ್ರಸಂಗಗಳನ್ನು ಕಾಣ್ತಿರ್ತೀವಿ. ಒಂದು ವಿಷಯ ಹೇಳ್ತೀನಿ. ಗಂಗಾವತಿ ಪ್ರಾಣೇಶ್ವರು 11 ಪುಸ್ತಕ ಬರೆದಿದ್ದಾರೆ. 11 ಪುಸ್ತಕ ಬರೆದಾರ. ಪುಸ್ತಕ ಮಾರಾಟಕ್ಕೆ ಬೇಕಾಗಿದ್ದಾರೆ ಅಂತ ಪೇಪರ್ಗೆ ಕೊಟ್ಟು ಎಲ್ಲರೂ ಬಂದರು. MA B.Ed B.Sc ಎಲ್ಲರೂ ಆದರೂ ಬಂದರು, ಡಿಗ್ರಿ ಆದರೂ ಬಂದರು. ಯಾರು 2 ದಿವಸ ಟೈಮ್ ಕೊಟ್ವಿ, ಬುಕ್ಕ ತೊಗೊಂಡೋದ್ರು. 50 ಪುಸ್ತಕ ಕೊಟ್ವಿ, ಬುಕ್ಕ ತೊಗೊಂಡು ಹೋದರು. ಯಾರೂ ವಾಪಸ್ ಬರಲಿಲ್ಲ, ಕೊಡಲಿಲ್ಲ. ನಮ್ಮ ಮನೆ ಬಗಲ ಒಬ್ಬ ಇದ್ದ, ಅವ ಗುಕ್ತಿದ್ದ. ಹೆಂಗೆ ಮಾತಾಡ್ತಿದ್ರೆ, ಅಣ್ಣ ಬುಕ್ ಮಾರಕ್ಕೆ ಕೊಡ್ತಾರಂತಲ್ಲ, ನನಗೂ ಕೊಡು, ಬುಕ್ ಮಾರ್ತೀನಿ ಅಂದ. ನಾನಂದೆ, ನಿನಗೆ ಮಾತಾಡೋಕ್ಕೆ ಬರೋದಿಲ್ಲ, ನೀನು ಏನು ಮಾತಾಡ್ತಿದ್ದಿ, ಹೆಂಗೆ ಮಾರ್ತಿದ್ದಿ, ಕೊಟ್ಟರ ಕೊಡು ನೋಡು ಅಂದ. ಒಂದು 50 ಬುಕ್ಕ ಕೊಟ್ಟಿವಿ, ತೊಗೊಂಡು ಹೋದ. 10 ನಿಮಿಷ ಮಾರ್ಕೊಂಬಂದ್ಬಿಟ್ಟ. ಹೆಂಗಲೇ ಇದು ಅಂದೆ. ಸೀದಾ ದುರ್ಯೋಧನ ಸರ್ ಮನೆಗೆ ಹೋದೆ. ಅವರು ಹುಟ್ಟಿದ ಮಂದಿ ಜಗ್ಗಿ ಸೇರಿತ್ತು. ಸರ್ ಅವ್ರ ಮಗ ಹೊರಗೆ ಬಂದರು. ಅರುಣವ್ರಿಗೆ ಹೇಳಿದೆ, ಬುಕ್ ಭಾರಿ ಐತ್ರಿ, ಪ್ರಾಣೇಶ್ವರ ಬರ್ದಾರ, ನೀವ ತಗೊಂಡು ಓದ್ತಿರೋ ಏನು, ಇಲ್ಲೇ ನಾನಾ ಓದಿ ಹೇಳು ಅಂದೆ. ಏಸದ ಬುಕ್ ಅಂದ್ರೆ ಅವರು 50ರಿಂದ ತಗೊಂಡು ನೀವು ಕೊಟ್ಟು ಹೋಗ್ಬಿಡು ಅಂದ್ರೆ ಅವರು. ಕೊಟ್ಟು ಬಂದುಬಿಟ್ಟೆ ಸರ್. ಇಂಥವು ನಮ್ಮ ಜೊತೆಗಿದ್ದ. ಅವ ಏನು ಮಾಡಿದ, ನೀವು ಎಲ್ಲಿಗೆ ಹೊಂಟ್ರಿ ಪ್ರೋಗ್ರಾಮ್ಗೆ ಅಂದ. ನಾವು 4 ಮಂದಿ ಮುಂಬೈಗೆ ಹೊಂಟಿವಿ ಅಂದ. ಹೇ ಮಗನೇ, ನಾನು ಬರ್ತೀನಿ ಲೇ, ಮುಂಬೈ ನೋಡಿಲ್ಲ ಅಂದ. ಬಾ ಅಂದೆ. ಬಸ್ನಾಗ ಕುಂತು ಹೊಂಟಿದ್ವಿ. ಅವ ಏನು ಮಾಡಿಬಿಟ್ಟ, ಮುಂದೆ 3 ಜನ ಸೀಟ್ ಇತ್ತು, ಹಿಂದೆ 3 ಜನ ಸೀಟ್ ಇತ್ತಲ್ರಿ. ನಡಬರಕ್ಕೆ ಇವನು ಕುಂತು ಬುಡಕ್ಕೆ ಕಾಲಿಟ್ಬಿಟ್ಟನ. ಮುಂದವನಿಗೆ ಬುಡಕ್ಕೆ ಕಾಲು ಹಾಕ್ಬಿಟ್ಟವ. ಅವನು ಎದ್ದು ನಿಂತು ಏನು ಅನ್ಬೇಕು ಮುಂದ್ಲವ, ಏ ಹಂಗೇನು ಮಗನೇ ಬುಡಕ್ಕೆ ಕಾಲು ಹಚ್ತಿಯಲ್ಲೇ ಅಂದ. ಅಂದ ತಕ್ಷಣ ಇವು ನಮ್ಮನ್ನ ಏನು ಅನ್ಬೇಕು, ನಾವೇನು ಬೇಕಂತಾರೆ ಹಚ್ಚಿಲ್ಲ ಅಂದ. ಅವನೇನು ಅನ್ಬೇಕು, ಹಚ್ಚಿದ್ರೆ ಹಚ್ಚಲಿ, ಅಣಗಿಸ್ತ್ಯಾಕಂದವ. ಎರಡು ಅವೇ ಅವರಿವು. ಅಣಗಿಸ್ತ್ಯಾಕ ಮಗನೇ, ಏ ನೀನ ಮೊದಲು ಅಣಗಸಕ್ಕೆ ಶುರು ಮಾಡಿದ್ರಲ್ಲೇ ಅಂದ. ಇಷ್ಟು ಅಂದಾಗ ಕಂಡಕ್ಟರ್ ಲೈಟ್ ಹಾಕಿ ಏನು ಅನ್ಬೇಕು, ನಿಮ್ಮ ಇಬ್ಬರನ್ನು ವಾತು ಬಿಡ್ತೀನಿ ಅಂದ. ಯಾಕೆ ಹೇಳ್ರಿ, ಕಂಡಕ್ಟರ್ನು ಅವನ. ಇಷ್ಟು ಅಂದ ತಕ್ಷಣ ಡ್ರೈವರ್ ಹೋಗಿ ಸೀದಾ ಡಾಬಾ ಮುಂದೆ ನಿಂತು ಬಿಡ್ತು. ಡಾಬಾ ಮುಂದೆ ನಿಂತ ತಕ್ಷಣ 10 ನಿಮಿಷ ಡ್ರೈವರ್ ಬರಲಿಲ್ಲ. ನಾವು ಹೋಗಿ ಡ್ರೈವರ್ಗೆ ಕೇಳಿದ್ವಿ, ಅಣ್ಣ ಯಾಕೆ ಬರಲಿಲ್ಲ ಅಂದೆ. ಜಲ್ದಿ ಬರ್ರಿ ಅಂದ್ವಿ. ಅವ ಅಂತ ಡ್ರೈವರ್, ಎಲ್ಲ ಮಕ್ಕಳು
ಬಸ್ನಾಗ ನಮಗ ಬೆನ್ನತ್ತಾರ್ರಿ ಅಂದ ಅವನು ಅವನ ಬಿಲ್ ಕರ್ಕೊಂಡು ಬಂದ್ವಿ. ಹೋಟೆಲ್ ಮಾಲಕ ಬಿಲ್ ಯಾರು ನಿಮ್ಮ ಅಪ್ಪ ಕೊಡ್ತಾನಲ್ಲಿ ಅಂದವ ಹೋಟೆಲ್ನವನು. ಹಿಂಗಾಗಿ ಮುಂಬೈ ಹೋದ್ವಿ. ಮುಂಬೈಗೆ ಹೋದ ತಕ್ಷಣ ಬಂದಿರತಕ್ಕಂಥ ಕಲಾವಿದರು ಮುಂಬೈ ಬಿಲ್ಡಿಂಗ್ ನೋಡಲಿ ಅಂತೇಳಿ 15 ಅಂತಸ್ತುಗಳಲ್ಲಿ ನಮಗೆ ರೂಮ್ ಕೊಟ್ಟಿದ್ರು. 15 ಅಂತಸ್ತು ಹೋಗೋಕ್ಕಿಂತ ಮೊದಲೇ ಈ 15 ಅಂತಸ್ತು ಹತ್ತದು ಹೆಂಗ್ರಿ ಅಂದ. ಲಿಫ್ಟ್ ಇರ್ತಾವ, ಓ ಮಗನೇ ಇಲ್ಲಿ ಲಿಫ್ಟ್ನ ನಿಂತು 15 ಹೊಡಿ ತಾನೇ ಹತ್ತಿ ಬಿಡ್ತದಂದೆ. ಲಿಫ್ಟ್ ಹೊಡೆದು ಬಿಟ್ವಿ, ಸಿಂಗಿ ಅಂತ ಹೋಯ್ತು. ಅವನು 1 ನಿಮಿಷ ಹೃದಯ ನಿಂತು ಬಿಡ್ತು. ಅಂದ ಯಾಕ ಕಣ್ಣು ಮುಚ್ಚಿ ಕಣ್ಣು ತೆಗಿದ್ರೆ ಮೇಲೆ ಅಂದ. ಲಿಫ್ಟ್ ಅಂದ್ರೆ ಹಂಗೆ ಇರ್ತಾವ ಮಗನೇ ಅಂದೆ. ಮ್ಯಾಗ ಹೋಗಿ ನಿಂತು ಲಿಫ್ಟು, ನೀವು ರೂಮ್ನಾಗ ಹೋಗ್ರಿ ನಾನು ಆಟ ಆಡ್ತಿರ್ತೀನಿ ಅಂದವ. ಯಾಕಂದ್ರೆ ನಾವು ಎಂದೂ ಹೊರಗೆ ಓದವಲ್ಲ ನೋಡಿದವಲ್ಲ. ಲಿಫ್ಟ್ನಾಗ ಆಟ ಆಡ್ತಿದ್ದ. ನಾವು ರೆಡಿಯಾಗಿ ಪ್ರೋಗ್ರಾಮ್ ಹಿಂಗೆ ಬಂದ್ವಿ. ಪ್ರೋಗ್ರಾಮ್ ಮುಗಿಸ್ಕೊಂಡ್ವಿ, ಮತ್ತು ರೂಮಿಗೆ ಬಂದ್ವಿ. ರೂಮಿಗೆ ಬಂದ ತಕ್ಷಣ ನಾವು ಇವನ್ನೆಲ್ಲ ಏನಂತ ನೋಡ್ತೀವಿ, ಲಿಫ್ಟ್ನಾಗ ಜಲ್ದಿ ಪಾಪ ಬರ್ರಿ ಓ ಮಕ್ಕಳ ಅಂದ. ಹೋದ್ವಿ. ಅವು ಮ್ಯಾನೇಜರ್ ಬಂದ, ಸರ್ ದಯವಿಟ್ಟು ಕ್ಷಮಿಸಿ ಲಿಫ್ಟ್ ಕೆಟ್ಟೈತ್ರಿ ಅಂದ. ಅವನಿಗೆ ಬೆಂಕಿ ಹಚ್ಬಿಡ್ತೀವಿ. ಇವತ್ತ ಕೆಡ್ಬೇಕನ್ರಿ? ನಮ್ಮ ಕೈ ಇಲ್ರಿ ಸರ್, ಕೆಟ್ಟ ಹೋಗೈತ್ರಿ. ಏನು ಮಾಡಮ್ಮ, ನಾನು 3 ಅಂತಸ್ತು ಜೋಕ್ ಹೇಳ್ತೇನೆ ರೀ ಅಂದೆ. 3 ಅಂತಸ್ತು ಹಾಡಾಡ್ತೇನೆ ರೀ ಅಜಯ್ ಹೇಳ್ದ. 3 ಅಂತಸ್ತು ಮಾಮನಿಯರು, 3 ಅಂತಸ್ತು ಗುರುಗಳು ಮಾತಾಡ್ತೀನಿ ಅಂದರು. ನಡಬರಕ್ಕೆ ನಂದು ಅಂದವ. ನೀ ಏನು ಮಾತಾಡಬೇಡ ಮಗನ ಸುಮ್ಮನೆ ನಿಂದ್ರು ಅಂದ. ನಾನು ಮಾತಾಡೋಕಲ್ಕ ಅವ ಸರ್ ಅಂದ. ನೀ ಮಾತಾಡಬೇಡ ಸುಮ್ಮನೆ. ಮತ್ತು ಅಜಯ್ ಹಾಡೋಕಲ್ಕ ಸರ್ ಅಂದ. ಮಾಮನಿಯರು ಮಾತಾಡೋಕಲ್ಕ ಸರ್. ನಡಬರ್ಕ ಮಾತಾಡ್ತಿದ್ದ ಪ್ರಾಣೇಶ್ ಸರ್ ಸಿಟ್ಟು ಬಂದು ರೂಮಿಂದ ನಿಂತ್ವಿ. ಈಗೇನು ಬೊಗಳ ಮಗನೇ, ರೂಮಿನ ಕೀಲಿ ಬಿಟ್ಟು ಬಂದೀರಿ ಅಂದವ. ಅದಕ್ಕೆ ಕೆಲವೊಬ್ರು ಕೇಳಬೇಕು ನಾವು. ಇಂಥವ ನಮಗೆ 6 ವರ್ಷ ಸಿಗಲಿಲ್ಲ. ಹುಬ್ಬಳ್ಳಿಯಾಗ ಸಿಕ್ಕ ಮೊನ್ನೆ. ಏನಲ್ಲೇ ಎಲ್ಲಿದ್ದಿ ಅಂದೆ. ಅಪಾರ್ಟ್ಮೆಂಟ್ ಆಗ್ಯದ ನಮ್ದಂದ. ಪುಸ್ತಕ ಮಾಡ್ತಿಲ್ಲ ಅಂದ. ಎಲ್ಲ ಬಿಟ್ಟಿವಿ ಅಂದ. ಮತ್ತು ಜೀವನ ಹೆಂಗೆ? ಜೀವನ ನಂಬರ್ 1 ಅಂದ. ಎದ್ರಾಗ ಅಪಾರ್ಟ್ಮೆಂಟ್ ಆಗ್ಯದ ಅಂದೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಕೆಲಸ? ರೈಲ್ವೆ ಡಿಪಾರ್ಟ್ಮೆಂಟ್ನಾಗ. ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದೇನು ಕೆಲಸ? ಅನೌನ್ಸ್ಮೆಂಟ್ ಮಾಡ್ತೀನಿ. ಅಯ್ಯಪ್ಪೋ, ರೈಲ್ವೆದಾಗ ನೀನು ಅನೌನ್ಸ್ಮೆಂಟ್ ಮಾಡ್ತೀಯ? ನಾನು ಅನೌನ್ಸ್ಮೆಂಟ್ ಕೇಳಿ ಹುಬ್ಳಿ ಮಂದಿಗೆ ಹುಚ್ಚಿಡ್ಬಿಟ್ಟೈತೆ ಅಂದ. ನೀ ಎಲ್ಲಿ ಹೊಂಟ್ರಿ? ನಾನು ಇಂಟರ್ಸಿಟಿ ಬೆಂಗಳೂರು ಹೊಂಟೀನಿ. ನಡೀನಿ ಬಾಂತೀಗ ಅನೌನ್ಸ್ ಅಂದವ. ಒಳಗೆ ಹೋಗಿದೆ. 8 ಲಗೇಜ್ ಇಟ್ಕೊಂಡು ಒಬ್ಬ ಮನುಷ್ಯ ಕುಂತಿದ್ದ. ಅವನ ತಲೆ ಕುಂತೆ ಅಂದೆ. ಯಾಕ್ರಿ ಅಂದ. ಈಗ ಅನೌನ್ಸ್ಮೆಂಟ್ ಮಾಡೋನು ಯಾರು ಗೊತ್ತಿಲ್ಲ ಸರ್. ನನ್ನ ತಮ್ಮ. ಅದ್ಭುತ ಅನೌನ್ಸ್ಮೆಂಟ್. ಇಡೀ ಹುಬ್ಳಿ ಜನ ಹುಚ್ಚಾಗ್ಯಾರ. ಬಂತು ನೋಡಂದೆ. ಅಷ್ಟನ್ನಕ್ಕೆ ಪ್ರಯಾಣಿಕರ ಗಮನಕ್ಕೆ, ಹುಬ್ಬಳ್ಳಿಯಿಂದ ಬೆಂಗಳೂರು ಹೊರಡುವ ಇಂಟರ್ಸಿಟಿ ಗಾಡಿಯು ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ ಬಂದು ಹೋಗಿದೆ ಅಂದ್ಬಿಟ್ಟ. ನಾನು ಮೆಲ್ಲಕ್ಕೆ ಎದ್ದೇಳ್ಬೇಕನ್ನೋದ್ರಾಗ ಅವ್ನು ಗಟ್ಟಿ ಕೈ ಹಿಡ್ದ. ಇವನೇನು ಆಗ್ಬೇಕು ನಿನಗ? ನಮ್ಗೆ ಸಂಬಂಧ ಇಲ್ಲಪ್ಪ ಅಂದೆ. ಮಗನೇ ಈಗೇನಂದಿ? ನಮ್ಮ ತಮ್ಮ ಅಂದಿ. ಈಗ ಸಂಬಂಧ ಇಲ್ಲ ಅಂತಿದ್ದಿ. ನಿನಗೇನಾಗ್ಯದ ಬಗಳಂದೆ. 1 ವಾರ ಆಯ್ತು ಹುಬ್ಳ್ಯಾಗಿದ್ದೀನಿ ನಾನು. ಎದಕ್ಕೆ? ಟ್ರೈನ್ ಬಂತು ಅಂತಾನ. ಬ್ಯಾಗ್ ತೊಗೊಂಡು ಹಿಡಿದ್ರಾಗ ಹೋಯ್ತು ಅಂತಾನ. ಹಿಂಗಾಗಿ 3 ಸಲ ಹೈದ್ರಾಬಾದಿಗೆ ಹೋಗಿ ಬಂದೆ ನಾನು. ಯಾವ ಟ್ರೈನಿಗೆ ಹೋಗ್ಬೇಕು ಅಂತ ಗೊತ್ತಾಗೋದು ಹಚ್ಚಿ ಹೋಗು ಅಂದ. ಇದು ಗುಕ್ ಇರ್ತಾರಲ್ಲ, ಹಿಂಗೆ ಮಾತಾಡೋರು ಹೆದರ್ತಾರೆ, ಹೊರಗಡೆ ಹೋಗೋದಿಲ್ಲ, ಮಾನಸಿಕ ಆಗ್ತಾರೆ, ಮಾನಸಿಕ ಖಿನ್ನತೆ ಒಳಗಾಗ್ತಾರೆ. ಅಂಥವ್ರು ಹೆದರ್ಬೇಡ. SSLCಯಲ್ಲಿದ್ದಾಗ ನನಗೂ ಕೂಡ ಹೊರಗೆ ಬರದಾದಂಥ ಗುಕ್ಕಿತ್ತು. ಗುಕ್ತಿದ್ದೆ, ಭಾಳ ತೊಂದರೆ ಪಡ್ತಿದ್ದೆ. ಆದರೆ ಹೆಂಗೆ ಗಟ್ಟಿ ಆದ್ರೆ ಅಂದರೆ, ನಾನು ಗುಕ್ಕಿದ್ದೀನಿ, ನಾನು ಮಾತಾಡಕ್ಕೆ ಬರಲ್ಲ ಅಂತ ಕೂತ್ಕೊಂಡಿದ್ರೆ 9 ದೇಶ ಹೋಗ್ತಿದ್ದಿಲ್ಲ, 5,000 ಕಾರ್ಯಕ್ರಮ ಮಾಡ್ತಿದ್ದಿಲ್ಲ, 13 ಸಿನಿಮಾ ಮಾಡ್ತಿದ್ದಿಲ್ಲ. ಅದಕ್ಕೆ ನಿರರ್ಗಳವಾದ ಪರಿಶ್ರಮ ಇರಬೇಕು. ಅಂಥವ್ರು ಯಾರು ಇದ್ರೆ ನೀವು ಖಂಡಿತವಾಗಿ ನಿಜವಾಗಲೂ ನಿರರ್ಗಳವಾಗಿರ್ತಕ್ಕಂಥ ಶಬ್ದಗಳ ಪ್ರಯೋಗ ಮಾಡ್ರಿ. ಹೆಂಗೆ? ಕೃಷ್ಣ ಪರಮಾತ್ಮ ಬರ್ತದೆ ದಾರಿ ಬಿಡಿ. ಏನು ದಾರಿ ಬಿಡಿ? ಇಷ್ಟೇ.
ಸ್ತ್ರೀ ರಸನ ಸಿರಿ ಮುಖದ ಶೃಂಗಾರ ಆಡುವ ಭಕ್ತಾದಿಗಳ ಶೇಂಕಾರ ಮಲಕದ ಸುಂದರ ಶ್ಯಾಮ ಶರೀರ ಭಜನ ಧ್ವಜ ಹಸಿರಣಾಕಾರ ಶಿರಪದಿಯೋಳು ಶೃಂಗಾರ ಕಿರೀಟ ಅಸುಮನ ಹೊರದಲ್ಲಿ ತಿದ್ದಿದ ಮಾಟ ವರಕ ಸ್ತೂರಿ ತಿಲಕದ ಲಾಕ ವರ ಪಕ್ಷೀರಿ ಗೈರಿಯದ ಊಟ ತಿರುಬಳ ಸೋಪ ಮಕರಳು ಬಂಕಿ ಕೊಳ್ಳಲು ಹಾಕಿದ ಮುತ್ತಿನ ಕಂಠಿ ಅರುಣಾಜನ ತಾಳಿಂಬ ಸುಗಂಧ ಅಂಬಜ ಕಂಬಕ ದಾರಿಕರಾಂತ ಸರಸಿದ ನಾಭಿ ಶ್ರವಣಗಳಿಂದ ಸುಂದರ ಬಾಪನಿಗಳ ಬಲವಂದ ಮುರಹರ ಸುರತನ ಬಂದಿತ ಪಾದ ಪುಣ್ಯ ವಿಸ್ತೋಗದ ಇದು ಸುಖಾದ ಮಹಿಮೆ ಅಗಾಧ ಮನಗ ವಿಮೋದ ಸುರಿಸಿದ ಗಣಿಯ ಭರಿದನ್ನೊಡೆಯ ಮುರುವುದರ ಅಸುರ ಸಮ್ಮಾರಿ ಮುರಳಿ ದನ ಗೋವರ್ಧನದಾರಿ ಕಂಸ ಕುಟಾರಿ ರಥವನ್ನೇರಿ ಬರ್ತಿರ ತೋರಿ ಬಿಡಿ ಬಿಡಿ ದಾರಿ. ನೋಡ್ರಿ, ಇಂಥ ಸಾಹಿತ್ಯವನ್ನು ಕರತಲ ಮಾಡ್ಕೊಂಡಾಗ ಅದ್ಭುತವಾಗಿರ್ತಕ್ಕಂಥ ಧ್ವನಿಯನ್ನು ನೀವು ಮಾಡ್ಬೋದು. ಅಂಥ ಗುಕ್ಕಿದ್ದವ್ರು ಯಾರೂ ಹೆದರಬೇಡ. ನಾನು ನಿಮ್ಮ ಪಾರ್ಟಿ ಇವತ್ತು ಇಷ್ಟೆಲ್ಲ ಕಲಿಯಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಹಾಗೆ ಹಾಸ್ಯವಾಗಿದ್ದರೂ ಕೂಡ ಅದು ನಿಜ ಜೀವನದಲ್ಲಿ ಸತ್ಯ ಅಂತ ಹೇಳ್ತಾ ಇದ್ದು ಮನುಷ್ಯ ದೊಡ್ಡ ಹೇಳಿದೆ ನಿಮ್ಗೆ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮುಂದೆ ಬರ್ತಾ ಇದಲ್ಲ ಮತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ, ಮತದಾನ, ಕನ್ಯಾದಾನ. ಇವೆಲ್ಲದಕ್ಕಿಂತಲೂ ನಾವೆಲ್ಲರೂ ಇಷ್ಟು ಸುಖವಾಗಿ ಜೀವನ ಮಾಡ್ತಿದ್ದೆ ಅಂದರೆ ಗಡಿಯಲ್ಲಿ ನಿಂತ್ಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ದಾನವನ್ನಾಗಿ ನೀಡಿಬಿಡ್ತಾರೆ. ವೀರ ಯೋಧರ ಹೆಸರು ಹೇಳಿದ ತಕ್ಷಣ ಚಪ್ಪಾಳೆ ಕೊಟ್ಟು ಗೌರವಿಸಿದ ನಿಮಗೆ ತುಂಬ ಅಭಿನಂದನೆ ಹೇಳ್ತಾ ಈ ವೇದಿಕೆಯ ಮುಖಾಂತರ ಹೇಳೋದಿಷ್ಟೇ. 9 ತಿಂಗಳು ಹೆತ್ತು ಹೊತ್ತು ಮುತ್ತಿಕ್ಕಿ ಸಾಗಿಸಿದ ತಂದೆ ತಾಯಿಗಳನ್ನು, ಕಲಿಸಿದ ಗುರುಗಳನ್ನು, ಅನ್ನ ಕೊಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ಯಾವತ್ತಿಗೂ ಕೈ ಜೋಡಿಸಿ ತಲೆ ಬಾಗಿಸಿ ಗೌರವಿಸೋಣ, ಪ್ರೀತಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ